ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಸಾರಿ ಮೇಡಮ್, ಅವ್ರು ಬರಲ್ವಂತೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ವಂತೆ. ಏನು ಇಂಟ್ರೆಸ್ಟ್ ಇಲ್ವಂತ? ಇಂಥ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ ಕಣ್ರಿ. ನಾನು ಅವ್ರ ಜೊತೆ ಒಂದ್ಸತಿ ಮಾತಾಡ್ಬೋದಾ? ಇಲ್ಲ ಮೇಡಮ್, ಅವರೆಲ್ಲ ಹೊರಟೋದ್ರು. ನೋಡಮ್ಮ, ನೀನು ಕೊಟ್ಟ 5 ನಿಮಿಷ ಮುಗೀತು. ಸುಮ್ಮನೆ ಕಿರಿಕಿರಿ ಮಾಡ್ರೆ ಹೊರಡ್ತಾ ಇರಿ. ಹೊರಡಿ ಹೊರಡಿ. ಏನಾಯ್ತು ಮೇಡಮ್? ಏನಾದರೂ ಪ್ರಾಬ್ಲಮ್? ತುಂಬಾ ಆಶ್ಚರ್ಯ ಸರ್. ಎಷ್ಟೊಂದು ಜನ ತಮ್ಗೆ ಆಪರ್ಚುನಿಟಿ ಸಿಗಲ್ಲ ಅಂತ ಬೇಜಾರ್ ಮಾಡ್ಕೋತಾರೆ. ಆದ್ರೆ ಈ ಹುಡುಗಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ಮಿಸ್ ಮಾಡ್ಕೋತಿದ್ದಾಳೆ ಅಷ್ಟೇ. ಇಲ್ಲೊಂದು ಹುಡುಗಿ ಇದ್ದಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಮ್ ಶೋಕ್ ತಗೊಳ್ಳೋಣ ಅಂತ ನಾನು ಅನ್ಕೊಂಡೆ. ಇಂಟ್ರೆಸ್ಟ್ ಇಲ್ವಂತೆ. ಯಾವುದು? ಕನ್ನಡಕ್ಕೆ ಹೋಗಿಲ್ಲ ರಿಯಾಲಿಟಿ ಶೋನ? ನೀವ್ ನಮ್ ಶೋ ಫಾಲೋ ಮಾಡ್ತೀರಾ? ಯಾಕಿಲ್ಲ, ಎಷ್ಟು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ನೀವು. ಹ್ಯಾಟ್ಸ್ ಆಫ್ ನಿಮ್ಮ ಪ್ರಯತ್ನಕ್ಕೆ. ತುಂಬಾ ಖುಷಿ ಆಗುತ್ತೆ ಮೇಡಮ್ ಅವ್ರುಗಳು ಹಾಡೋದನ್ನ ಕೇಳ್ತಿದ್ರೆ. ಆದ್ರೆ ಏನ್ ಮಾಡೋದು, ನಮ್ ಪ್ರಯತ್ನಕ್ಕೆ ಒಳ್ಳೆ ಟ್ಯಾಲೆಂಟ್ಗಳು ಕೂಡ ಕೈ ಜೋಡಿಸಿದ್ರೆ ಅದ್ಭುತನೇ ಮಾಡಬಹುದು. ಆದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಈ ರೀತಿ ಅಡುಗ್ ಹೋಗ್ತಾರೆ ಅಷ್ಟೇ. ಇಫ್ ಯು ಡೋಂಟ್ ಮೈಂಡ್, ನನಗೆ ನಿಮ್ಮ ಶೋ ಡೀಟೇಲ್ಸ್ ಕೊಡ್ತೀರಾ? ಯಾಕೆ? ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಂದ್ಸಲ ಅವ್ರ ಪರ್ಫಾರ್ಮೆನ್ಸ್ ನೋಡಿ, ಇಷ್ಟ ಆದ್ರೆ ಮುಂದುವರಿಯೋಣ. ಇದು ವೈಲ್ಡ್ ಕಾರ್ಡ್ ಎಂಟ್ರಿ. ನೋ ಇಶ್ಯೂಸ್. ಟ್ಯಾಲೆಂಟ್ನ ತೋರ್ಸಕ್ಕೆ ಒಂದು ಸ್ಟೇಜ್ ಸಿಕ್ಕಿದ್ರೆ ಸಾಕು. ಅದ್ಭುತವಾದ ಟ್ಯಾಲೆಂಟ್ಸ್ಗೆ ನಮ್ ಕಡೆಯಿಂದ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಇದನ್ನೇ 3 ಸಲ ಓದಿದ್ದೀನಿ. ಮೈಂಡ್ ಫ್ರೆಶ್ ಆಗಬೇಕು, ಬಾಡಿ ಫ್ರೀ ಆಗಬೇಕು ಅಂದರೆ ಬೇರೇನೋ ಕೆಲಸ ಮಾಡಬೇಕಲ್ಲ. ಏನು ಮಾಡಲಿ? ಯಾರ ಜೊತೆ ಆಡಲಿ? ಶಟಲ್ ಕಾಕ್ ಆಡಕ್ ಬರ್ತೀಯಾ? ಎಸ್, ನಾನೇ ಗೆಲ್ಲೋದು. ಹೌದಪ್ಪ, ನೀನೇ ಗೆಲ್ಲೋದು. ಬಾ, ಗಾಡಿಯಲ್ಲಿ ಕುತ್ಕೋ, ಡ್ರಾಪ್ ಮಾಡ್ತೀನಿ. ಶಟಲ್ ಕಾಕ್ ಆಡಕ್ ಹೋಗ್ತಿದ್ದೀರಾ? ನೀವು ಬರ್ತೀರಾ? ಹ್ಞೂ, ನನಗೂ ಆಟ ತುಂಬಾ ಇಷ್ಟ. ಹಾಗಿದ್ರೆ ಬನ್ನಿ. ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಅಣ್ಣ, ನಾನು ರೆಡಿಯಾಗಿ ಬರ್ತೀನಿ. ಅಲ್ಲವ್ರೆ, ಐಡಿಯಾಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಿ. ಹೌದು, ಕನ್ನಡಕ್ಕೆ ಹೋಗಿಲ್ಲ ಆಂಕರ್ ಹತ್ರ ಯಾಕೆ ಅಷ್ಟೊಂದು ಡೀಟೇಲ್ಸ್ ತಗೊಂಡ್ರಿ? ಎಲ್ಲ ನಿಮಗೋಸ್ಕರ ಮತ್ತೆ ಮೀರಾಗೋಸ್ಕರ. ಅರ್ಥ ಆಗ್ಲಿಲ್ಲ. ಮೀರಾ ಬಗ್ಗೆ ನೀವು ತುಂಬಾನೇ ಕೇರ್ ಮಾಡ್ತೀರ. ಅವಳಿಗೆ ಲೈಫಲ್ಲಿ ಗುರಿ ಅನ್ನೋದಿಲ್ಲ. ಗುರಿ ಅನ್ನೋದು ಸಿಕ್ಕಿದ್ರೆ ಅವಳು ಲೈಫಲ್ಲಿ ಸೀರಿಯಸ್ ಆಗ್ತಾಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ ತಗೊಂಡೆ. ನಮ್ಮ ಮೀರಾ ಅದ್ಭುತವಾದ ಸಿಂಗರ್. ಅವಳು ಈ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ತಾಳೆ. ಆ ನಂಬಿಕೆ ನನಗಿದೆ, ಅದು ನಿಮಗೂ ಗೊತ್ತಲ್ವಾ? ಈ ಕನ್ನಡ ಕೋಗಿಲೆಯಲ್ಲಿ ಅವಳಿಗೆ ಅವಕಾಶ ಸಿಕ್ಕಿದ್ರೆ ಅವಳಿಗೊಂದು ಗುರಿನೂ ಇರುತ್ತೆ, ಅವಳು ಟ್ಯಾಲೆಂಟ್ ತೋರಿಸೋದಕ್ಕೆ ಒಂದು ಸ್ಟೇಜು ಸಿಕ್ಕಾಗುತ್ತೆ. ಹಾಗೆ
ಶಾಂಭವಿ ಅಮ್ಮಂಗೂ ಹೆಮ್ಮೆ ಇರುತ್ತೆ. ಏನಂತೀರಿ? ಹಾ ಹಾ ಮೀರಕ್ಕ ಅವ್ರನ್ನ ನೋಡ್ಯಾಕ ಓಡೋದೆ? ಏನಿಲ್ಲ ಬಿಡು. ಅಲ್ಲ ಮೀರಕ್ಕ, ನಿಂಗ್ ಬುದ್ಧಿ ಇದೆಯಾ? ಅದೃಷ್ಟ ಬಂದು ನಿಮ್ ಮನೆ ಬಾಗ್ಲನ್ ಬಡಿತಾ ಇದೆ, ನೀನ್ ನೋಡಿದ್ರೆ ಅದರಿಂದ ತಪ್ಪಿಸ್ಕೊಂಡು ಓಡೋಗ್ತಿದ್ಯಲ್ಲ. ಚಿಂಟು, ಸಿರಿ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಕಣೋ. ಆದ್ರೆ ನಾನು ಅವ್ರ ಹತ್ರ ಮಾತಾಡೋದಕ್ ಹೋದಾಗ ಅಲ್ಲಿದ್ರಲ್ಲ, ಅವ್ರನ್ನ ಯಾರು ಅನ್ಕೊಂಡೆ? ಯಾರು? ನಮ್ಮ ಮನೆಯವ್ರವ್ರು. ಮನೆಯವ್ರ? ಅವ್ರ? ಮನೆಯವ್ರಾದ್ರೆ ಮಾತಾಡ್ಸೋದಲ್ವಾ? ಏನಂತ ಹೇಳಿ ಅವ್ರಿಗೆ? ನಾನಿಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ? ಪಾಪ, ಹಾಗೆ ಹೇಳಿದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರೆ ಗೊತ್ತಾ? ಯಾಕೆ, ಏನು, ಎತ್ತ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಯಾಕೆ ಕೇಳ್ತಾರೆ? ಮನೆ ಪರಿಸ್ಥಿತಿ ಏನು ಅಂತ ಅವ್ರಿಗೂ ಗೊತ್ತಲ್ವಾ? ಅಯ್ಯೋ ಹೋಗ್ಲಿ ಬಿಡು, ನೀನು ಗೊತ್ತಾಗಲ್ಲ. ನಾನು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ದುಡಿಯೋದು ಅವ್ರಿಗೆ ಇಷ್ಟ ಇಲ್ಲ ಕಣೋ. ಆಯ್ತು, ಇಲ್ಲಿ ದುಡಿಬೇಡ, ಕನ್ನಡಕ್ಕೆ ಹೋಗು. ಅಲ್ಲೋದ್ರೆ ಹೆಸರು ಬರುತ್ತೆ, ಹಣನೂ ಸಿಕ್ಕುತ್ತೆ, ಕೀರ್ತಿನೂ ಸಿಕ್ಕುತ್ತೆ, ನಿಮ್ ಮನೆಯವರು ಖುಷಿ ಆಗ್ತಾರೆ, ನಿಮ್ಮಮ್ಮ ಎಲ್ರು ಮುಂದೆ ನನ್ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಚಿಂಟು, ನಾನಿಗೊಂದ್ ಮಾತು ಹೇಳ. ಈ ಮಾತನ್ನ ನಮ್ಮಮ್ಮ ನಂಗೆ ಹೇಳ್ತಿರ್ತಾರೆ. ಹರ್ಷದ್ ಕೂಳ್ಗೋಸ್ಕರ ವರ್ಷದ ಕೂಳ್ನ ಕಳ್ಕೋಬಾರ್ದಂತೆ. ಅರ್ಥ ಆಗ್ಲಿಲ್ಲ. ಅಲ್ಲ ಕಣೋ, ಹೇಗೋ ಇಲ್ಲಿ ಕೆಲಸ ಮಾಡ್ಕೊಂಡು ತಿಂಗಳು ನಾನು ದುಡ್ಡು ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಹಾಡು ಹೇಳಿದ್ರೆ ನಂಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನೇನೋ ಒಂದು ಸಮಸ್ಯೆ ಆಗಿ ಅಲ್ಲಿಂದ ನಾನು ಆಚೆ ಬಂದ್ಬಿಟ್ರೆ ಅಲ್ಲೂ ನಾನು ದುಡ್ಡು ಮಾಡೋದಕ್ಕಾಗಲ್ಲ, ಜೊತೆಗೆ ಇಲ್ಲೂ ನಾನು ಕೆಲಸ ಕಳ್ಕೊತೀನಾ? ಅಷ್ಟೇ ಅಲ್ಲ, ಕಷ್ಟ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿರೋ ದಾಮಣ್ಣ ಅಂಕಲ್ಗೆ ನಾನು ಕೇಳ್ದೆ ಬಿಟ್ಟು ಹೋದ್ರೆ ಸರಿ ಹೋಗಲ್ಲ ಕಣೋ. ಏಯ್ ಮೀರಾ, ನೀನ್ ಹುಡುಕೊಂಡ್ ಬಂದವ್ರಿಗೆಲ್ಲ ನಮ್ ಹೋಟ್ಲ್ ಅಡ್ರೆಸ್ ಕೊಡ್ಬೇಡ. ನಿಮ್ ಮನೆಗ್ ಬಂದ್ ನೋಡಕ್ ಹೇಳೋ, ಇಲ್ಲ ನಿನ್ ಕೆಲ್ಸ ಮುಗಿಸ್ಕೊಂಡ್ ಹೋಗ್ತಿರ್ತೀಯಲ್ಲ ಆವಾಗ ಮಾತಾಡಕ್ ಹೇಳೋ. ಬಿಸ್ನೆಸ್ ಟೈಮ್ ಅಲ್ಲಿ ಬಂದ್ರೆ ಬಿಸ್ನೆಸ್ ಹಾಳಾಗೋದು ನಂದು, ಅವ್ರ ಗಂಟೆ ಏನ್ ಹೋಗ್ಬೇಕು? ಏಯ್, ಏನೋ ಮುತ್ತಿ ನೋಡ್ತಾ ಇದ್ಯಾ? ಕೇಸರಿ ಬಾತ್ ಆಯ್ತಾ? ಹೋಗ್ ಕೆಲ್ಸ ಮಾಡೋ. ಎಲ್ಲೆಲ್ಲಿಂದ ಬಂದ್ಬಿಡ್ತಾವ ನಮ್ ತಲೆ ತಿನ್ನಕ್ಕೆ. ಇಲ್ಲ ಅಕ್ಕ, ಯಾವ್ದಾದ್ರು ಬಂಗಾರ ಸ್ಕೀಮ್ಗೆ ಸೇರೋಣ ಅಂತ ಅನ್ಕೊಂಡೆ, ಆದ್ರೆ ತಿಂಗಳು ಹಣ ಉಣ್ಸೋದು ಹೇಗೋ ಗೊತ್ತಾಗ್ತಿಲ್ಲ. ಅಲ್ಲ ಕಣೆ ಲಕ್ಷ್ಮಿ, ಅಷ್ಟು ದೊಡ್ಡ ಮನೆಗೆ ಸೇರಿದ್ಮೇಲೂ 10 ಗ್ರಾಮ್ ಬಂಗಾರ ಸ್ಕೀಮ್ ಬಗ್ಗೆ ಯೋಚನೆ ಮಾಡ್ತೀಯಲ್ಲ? ಇನ್ನೇನಕ್ಕ ಮಾಡ್ಲಿ, ದೇವ್ರ ದಯೆಯಿಂದ ನಮ್ಮ ಅಹಲ್ಯ ಬಂಗಾರದಂತ ಮನೆ ಸೇರಿದಾಳೆ. ಇನ್ನು ನಮ್ಮ ಅಮ್ಮು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸಾಕು. ಲಕ್ಷ್ಮಿ, ನಮ್ರತ ಮದ್ವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯೋ ಇಲ್ವೋ? ಅವಳಿನ್ನೂ ಚಿಕ್ಕವಳಲ್ವಾ ಅಕ್ಕ, ಈಗ್ಲೇ ಮದ್ವೆ ಬಗ್ಗೆ ಯಾಕೆ ಯೋಚನೆ ಅಂತ. ಹಾಗಂದ್ರೆ ಹೇಗೆ? ಅವಳಿಗೂ ಮದ್ವೆ ವಯಸ್ಸಾಯ್ತು. ಆದ್ರೂ ಓದ್ ಮುಗಿಲಿ ಅಂತ. ಓದು ಅದ್ರ ಪಾಡಿಗೆ ಅದಿರುತ್ತೆ. ಈಗ್ಲಿಂದನೇ ಗಂಡು ಹುಡುಕಕ್ ಶುರು ಮಾಡಿದ್ರೆ ಇನ್ 2 ವರ್ಷಕ್ಕೆ ಕಾಲ ಕೂಡ ಬರುತ್ತೆ. ಸರಿ ಅಕ್ಕ, ಅಹಲ್ಯ ಜೊತೆ ಮಾತಾಡ್ತೀನಿ. ಮಾತಾಡು. ದೊಡ್ಡಳಿಯನ್ಗೆ ಸರಿ ಸಮನಾಗಿರೋ ಗಂಡನೇ ಹುಡ್ಕ್ಬೇಕು ಕಣೆ. ಅಕ್ಕ, ಅಮ್ಮಗಂತ ಸಂಬಂಧ ನಾನೆಲ್ಲಿಂದ ಹುಡುಕ್ಲಿ? ನೀನ್ ಯಾಕೆ ಹುಡುಕ್ತೀಯಾ? ನಿನ್ ಮಗಳಿಗೆ ಅಳಿಯಂಗೆ ಹೇಳು, ಅವರೇ ಹುಡುಕ್ತಾರೆ. ರಾಜ್ಗುರು ಮನೆ ನಾದ್ನಿ ಸಂಬಂಧ ಅಂದ್ರೆ ಸುಮ್ನೆನಾ? ಅವಳು ಒಳ್ಳೆ ಮನೆ ಸೇರ್ಬೇಕು ಅನ್ನೋ ಆಸೆ ಇದೆ, ನೋಡೋಣ ಅಕ್ಕ. ಸರಿ, ನಾನು ಮತ್ತೆ ಮಾತಾಡ್ತೀನಿ, ಇಡ್ಲಾ? ಮಾಮೂನು ದೊಡ್ಡ ಮನೆ ಸೇರೋ ಹಾಗಾಗ್ಲಿ ಭಗವಂತ. ದೇವ್ರೆ, ನಮ್ಮ ಅಮ್ಮನು ಮದುವೆ ವಯಸ್ಸಿಗೆ ಬಂದ್ಬಿಟ್ಲಾ? ಎಸ್, 18-7. ಸೂಪರ್ ಆಗಿ ಆಡ್ತೀರಾ ನೀವು. ನೀವು ಅಷ್ಟೇ ನಮ್ರತ, ಸಖತ್ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ. 8-18.
ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡಿಲ್ಲ, ಇತ್ತೀಚೆಗೆ ಆಡ್ತಿರೋದು. ನಾನು ತುಂಬಾ ವರ್ಷದಿಂದ ಆಡ್ತಾ ಇದ್ದೀನಲ್ವಾ, ಸ್ವಲ್ಪ ಪಳಗಿದ್ದೀನಿ. 98. ನಮ್ಮ ಅಣ್ಣ ಯಾವಾಗ್ಲೂ ಹೀಗೆ, ಯಾರ ಹತ್ರ ಆಡಿದ್ರೆ ಗೆಲ್ತಾನೋ ಅವ್ರ ಹತ್ರ ಮಾತ್ರ ಆಡೋದು. ಯಾಕೋ ನಿನ್ ಜೊತೆ ಆಡಿಲ್ವಾ? ಸಾಕೇತ್ ಅಣ್ಣನ ಜೊತೆ ಆಡಿಲ್ವಾ? ನೋಡಿ ನಾವಿಬ್ರು ಆಡ್ತಿರೋದಕ್ಕೆ ಅವ್ನ ಕೋಪನ. ನನ್ ಜೊತೆ ಎಲ್ಲ ಆಡ್ತ್ಯಾ, ಮೀರಕ್ಕನ್ ಜೊತೆ ಆಡೋ ಅಂದ್ರೆ ಆಡ್ತ್ಯಾ. ಅವಳ ಜೊತೆ ಯಾರೋ ಆಡ್ತಾರೆ, ಒಂದ್ ರೂಲ್ಸ್ ಇಲ್ಲ, ಒಂದ್ ರೆಗ್ಯುಲೇಷನ್ಸ್ ಇಲ್ಲ. ತಾನ್ ಮಾಡಿದ್ದೇ ರೂಲ್ಸ್, ತಾನ್ ಆಡಿದ್ದೇ ಆಟ. ಅವಳು ಗೆಲ್ಲೋದಕ್ಕೋಸ್ಕರ ಹೇಗ್ ಬೇಕಾದ್ರೂ ಆಡ್ತಾಳೆ. ಹಾಗೆ ನಿನ್ ಸರ್ವಿದಾಗ ಮಾತ್ರ ಬಾರಿಸ್ತಾಳೆ. 29. ನೀವು ಮೀರಾ ಯಾವಾಗ್ಲೂ ಹೀಗೇನಾ? ಹೇಗೆ? ಅದೇ ಯಾವಾಗ್ಲೂ ಜಗಳ. 21 and 9. ನಾನ್ ಜಗಳ ಮಾಡಲ್ಲಪ್ಪ, ಕಾಲ್ ಕೆರ್ಕೊಂಡು ಅವಳೇ ಜಗಳಕ್ಕೆ ಬರ್ತಾಳೆ. ಈಗ್ಲೇ ನೋಡಿ ಅವಳು ಇಳ್ದೇ ಇರೋದಕ್ಕೆ ಎಷ್ಟು ಪೀಸ್ಫುಲ್ ಆಗಿದೆ. ಓಹೋ, ಮಾತುಗಷ್ಟೇ ಇದು. ಮೀರಕ್ಕ ಕಾಣಲಿಲ್ಲ ಅಂದ್ರೆ ಮನೆ ಪೂರ್ತಿ ಹುಡ್ಕದ್ ಈ ಅಣ್ಣನೇ ಫಸ್ಟ್. ಪ್ರಣಾಮೇನ್ ಸುಳ್ಳು ಹೇಳ್ತಿಲ್ಲ, ನಾನು ನೋಡಿದ್ದೀನಿ. ನೀವಿವತ್ತು ಮೀರನ್ನ ಹುಡ್ಕೊಂಡು ಎಷ್ಟು ಓಡಾಡ್ತಿದ್ರಿ. ಭಾವನು ಮೀರಾ ಮೀರಾ ಅನ್ಕೊಂಡು ಕೂಗ್ತಾ ಇರ್ತಾರೆ. ಏನ್ ಮಾಡೋದು, ಅವಳು ಚಟಾರ್ ಪಟಾರ್ನ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಅದಿಲ್ಲ ಅಂತಂದ್ರೆ ಇರಿಟೇಷನ್ ಶುರು ಆಗುತ್ತೆ, ಇದ್ರೂ ಇರಿಟೇಷನ್ ಇರುತ್ತೆ. ಎಸ್, ವಿನ್. ಗುಡ್ ಗೇಮ್. ಅನಿ, ಅಮೃತ, ಪ್ರಾಣಿ, ಕಾಫಿ ರೆಡಿ, ಬನ್ನಿ. ಬಂದೇವಾ.